ಪ್ರಚಾರಕ್ಕೆ ಏನಾದ್ರು ಬರ್ತೀರಾ ಅಥವಾ ಬೆಂಬಲ? ಇಲ್ಲ, ಆ ಥರ ಇಲ್ಲ. ಬೆಂಬಲ ಮಾತ್ರ ಕೊಡ್ತಾರೆ ಅವರು. ಪ್ರಚಾರದ ಬಗ್ಗೆ ನಾವು ಮಾತಾಡಿಲ್ಲ, ಕೇಳೋದು ಸರಿಯಲ್ಲ. ಅದಕ್ಕಾಗಿ ಅವರ ಸಹಕಾರ ಬೇಕು, ಬೆಂಬಲ ಬೇಕು ಅನ್ನುವಂಥದ್ದನ್ನು ಕೇಳಿದ್ದೀವಿ. ಮೇಡಮ್, ಇದು ಉತ್ತರದಲ್ಲಿ ಅಂದ್ರೆ ನಿಮ್ಮ ಇವಾಗ ಸದಾನಂದ ಗೌಡರು ಪಾರ್ಟಿ ಬಿಡುವಂಥದ್ದು ಇವೆಲ್ಲ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು, ಏನಾದರೂ ಇಕ್ಕಟ್ಟಿನ ಪರಿಸ್ಥಿತಿ ಇದೆ, ಅಥವಾ ಏನಾದರೂ ಗೊಂದಲ ಏನಾದರೂ ಇದೆಯಾ ಮೇಡಮ್? ಯಾವುದೇ ಗೊಂದಲ ಇಲ್ಲ. ಸದಾನಂದ ಗೌಡರು ನಮ್ಮ ನಾಯಕರು. ಅವರು ವಕೀಲರು, MLA ಆಗಿದ್ದ ಸಮಯದಿಂದ ನಾವು ಅವರನ್ನು ನೋಡಿದ್ದೀವಿ. ನಾವು ಪುತ್ತೂರಲ್ಲಿ ಒಟ್ಟಿಗೆ ಬೆಳೆದವರು, ಒಟ್ಟಿಗೆ ಹೋರಾಟ ಮಾಡಿದಂಥವರು. ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ದೇಶದಲ್ಲಿ ರೈಲ್ವೆ ಖಾತೆಯಂತ ದೊಡ್ಡ ಖಾತೆಯನ್ನು ಅವರು ನಿರ್ವಹಣೆ ಮಾಡಿದ್ದಾರೆ. ಖಂಡಿತವಾಗಿ ಅವರು ನಮ್ಮ ಜೊತೆ ಇರ್ತಾರೆ ಅಂತ ಹೇಳಿ ಮೊನ್ನೆ KR ಪುರಂ ಮತ್ತು ಪುಲಕೇಶಿ ನಗರಕ್ಕೆ ಕಾರ್ಯಕರ್ತರ ಸಭೆಗೆ ಕೂಡ ಅವರು ಬಂದಿದ್ರು. ಯಾವುದೇ ರೀತಿಯ ಗೊಂದಲ ಇಲ್ಲ, ನಮ್ಮ ಜೊತೆ ಇರ್ತಾರೆ. ಅವರು ಹಿರಿಯರು, ಇಲ್ಲಿ ಬಹಳಷ್ಟು ದೊಡ್ಡ ಪ್ರಮಾಣದ ಕಾರ್ಯಕರ್ತರನ್ನು ಅವರಿಗೆ ಗೊತ್ತಿದೆ. ಅವರೆಲ್ಲರನ್ನ ಪರಿಚಯ ಮಾಡುವಂಥ, ಅವರೆಲ್ಲರನ್ನ ಒಟ್ಟುಗೂಡಿಸುವಂಥ ಕೆಲಸವನ್ನು ಮಾಡ್ತೀನಿ ಅನ್ನುವಂಥದ್ದನ್ನು ನನಗೆ ಅವರು ಹೇಳಿದ್ದಾರೆ. ನಾನು ಕೂಡ ಅವರಿಗೆ ಹೇಳಿದ್ದೀನಿ, ನಿಮ್ಮ ಡೇಟ್ ಯಾವತ್ತಿದೆಯೋ, ನೀವು ಯಾವತ್ತು ಫ್ರೀಯಾಗಿರ್ತೀರೋ ಬೇರೆ ಕಡೆ ಹೋದರೆ ಅಂಥ ದಿನಗಳಲ್ಲೇ ನಾವು ಅಂಥ ಕಾರ್ಯಕ್ರಮಗಳನ್ನು ಇಟ್ಕೊಳ್ಳೋಣ, ಒಟ್ಟೊಟ್ಟಿಗೆ ಕೆಲಸ ಮಾಡೋಣ ಅನ್ನುವಂಥದ್ದನ್ನು ಅವರಿಗೆ ವಿನಂತಿ ಮಾಡಿದ್ದೀನಿ. ಮೊದಲ ದಿನವೇ ಅವರಿಗೆ ನಾನು ಆಶೀರ್ವಾದವನ್ನು ಕೇಳಿದ್ದೀನಿ. ಖಂಡಿತ ಅವರು ನಮ್ಮ ಜೊತೆ ಇರ್ತಾರೆ. ಇದೆಲ್ಲ ಗೊಂದಲ ಕೂಡ ಎಲ್ಲಿಂದ ಸೃಷ್ಟಿ ಆಗ್ತಿದೆ ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ಅವರು ಭಾರತೀಯ ಜನತಾ ಪಾರ್ಟಿಗೆ, ನಮ್ಮೆಲ್ಲರ ಸಲುವಾಗಿ, ಕೇವಲ ನನಗೆ ಅಲ್ಲ, ಈ ಭಾಗದಲ್ಲಿ ಎಲ್ಲರ ಸಲುವಾಗಿ ಅವರು ಕೆಲಸ ಮಾಡ್ತಾರೆ.